ಅತ್ಯಾಚಾರ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಫುಲ್ ಗ್ರಿಲ್ ಅನ್ನ ಮುಂದುವರಿಸಿದೆ. 6 ದಿನ ಕಸ್ಟಡಿಗೆ ಪಡೆದಿರುವಂತಹ ಎಸ್ಐಟಿ ಸಹಜವಾಗಿ ಬಹಳಷ್ಟು ಪ್ರಶ್ನೆಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿತ್ತು. ಈಗ ಆ ಪ್ರಶ್ನೆಗಳ ಸುರಿಮಳೆಗೈತಾ ಇದೆ. ಆದ್ರೆ ಪ್ರಜ್ವಲ್ ಮಾತ್ರ ನಂಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಹೆಚ್ಚಾಗಿ ನೀಡ್ತಾ ಇದ್ದಾರೆ. ಇದರ ನಡುವೆ ಬಂಧನದ ಭೀತಿಯಲ್ಲಿರುವಂತಹ ಭವಾನಿ ರೇವಣ್ಣ ಇವತ್ತು ವಿಚಾರಣೆಗೆ ಗೈರಾಗಿದ್ದರು. ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂತಹ ಶಿಕ್ಷೆ ಇಲ್ಲ. ಅವ್ರು ಉತ್ತರ ಕೊಡ್ಲಿ, ಯಾವುದಕ್ಕೂ ಉತ್ತರ ಕೊಡಲ್ಲ ಅಂದ್ರೆ ಹೇಗ? ಗೊತ್ತಿಲ್ಲ, ನೋಡಿಲ್ಲ, ಅವರ ಪರಿಚಯ ಇಲ್ಲ. ಎಷ್ಟೇ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ. ಎಷ್ಟೇ ಹೊತ್ತು ವಿಚಾರಣೆ ನಡೆಸಿದ್ರು ಎಸ್ಐಟಿಗೆ ಸಿಕ್ಕಿದ್ದು ಇಂಥ ಉತ್ತರಗಳೇ. ಪ್ರಜ್ವಲ್ ರೇವಣ್ಣರನ್ನ ನಿನ್ನೆ ತಮ್ಮ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ನಿನ್ನೆಯಿಂದಲೇ ಗ್ರಿಲ್ ಆರಂಭಿಸಿದೆ. ಆದ್ರೆ ಎಸ್ಐಟಿಯ ಯಾವುದೇ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗ್ತಿಲ್ವಂತೆ. ಗೊತ್ತಿಲ್ಲ, ನೋಡಿಲ್ಲ, ಪರಿಚಯವೇ ಇಲ್ಲ. ಎಸ್ಐಟಿಯ ಮಾರುದ್ದದ ಪ್ರಶ್ನೆಗಳಿಗೆ ಪ್ರಜ್ವಲ್ ಒಂದೇ ಉತ್ತರ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬೆದರಿಕೆ ಸೇರಿದಂತೆ 16 ಆರೋಪದಲ್ಲಿ ಪ್ರಜ್ವಲ್ ವಿರುದ್ಧ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮನೆಗೆಲಸದಾಕೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಿಸಿದ್ರು. ಅದೇ ಕೇಸ್ ಸಂಬಂಧ ನಿನ್ನೆ ಪ್ರಜ್ವಲ್ ನನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ತಡರಾತ್ರಿಯವರೆಗೂ ವಿಚಾರಣೆ ನಡೆಸಿದೆ. ಇವತ್ತು ಕೂಡ ವಿಚಾರಣೆ ಮುಂದುವರಿಸಿತು. ಹಾಗಾದ್ರೆ ಪ್ರಜ್ವಲ್ಗೆ ಎಸ್ಐಟಿ ಕೇಳಿದ ಪ್ರಶ್ನೆಗಳೇನು, ಪ್ರಜ್ವಲ್ ಉತ್ತರ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದೂರು ಕೊಟ್ಟ ಮಹಿಳೆ ನಿಮಗೆ ಗೊತ್ತಾ? ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಕೆಲಸಗಾರರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ತೋಟದ ಮನೆ, ಊರು, ಬೆಂಗಳೂರಿನಲ್ಲಿ ಕೆಲಸದವರಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು? ಈ ಫೋಟೋದಲ್ಲಿರುವ ಸಂತ್ರಸ್ತೆ ನಿಮಗೆ ಗೊತ್ತಿಲ್ವಾ? ಈಕೆ ಯಾರೆಂದು ನನಗೆ ಗೊತ್ತಿಲ್ಲ. ಇವರನ್ನ ನಾನು ನೋಡಿಯೇ ಇಲ್ಲ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೀನಿ. ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ. ಇವರು ನನ್ನ ಬಗ್ಗೆ ಏನೆಂದು ದೂರು ಕೊಟ್ಟಿದ್ದಾರೆ. ಈಕೆ ಅತ್ಯಾಚಾರವಾಗಿದೆ ಎಂದು ದೂರು ನೀಡಿದ್ದಾರಲ್ಲ? ಹೌದಾ? ಅವರಿಗೆ ಹಾಗೆ ಆಗಿದೆಯಂತ ಈ ವಿಚಾರಗಳು ನನಗೇನು ಗೊತ್ತೇ ಇಲ್ಲ. ಅವರಿಗೆಲ್ಲ ನಾನ್ಯಾಕೆ ಹಾಗೆ ಮಾಡೋಕೆ ಹೋಗ್ಲಿ? ನನಗೆ ಅವರು ಯಾರು ಎನ್ನುವುದೇ ಗೊತ್ತಿಲ್ಲ. 4 ವರ್ಷದ ಹಿಂದೆ ನಡೆದಿದೆ ಅಂತಾರೆ. ನನಗೆ ಅವರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕೆ ಆಗ ಅವರು ದೂರು ಕೊಟ್ಟಿರಲಿಲ್ಲ? ದೂರು ಕೊಡದೆ ಇಲ್ಲಿವರೆಗೆ ಏನು ಮಾಡ್ತಿದ್ರಂತೆ? ನಾನು ಯಾರ ಜೊತೆಯೂ ಮಾತನಾಡಲ್ಲ. ಇವರು ಯಾರೆಂಬುದೇ ನನಗೆ ಗೊತ್ತಿಲ್ಲ. ನಿಮ್ಮ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದೆಯಲ್ಲ? ಇದೆಲ್ಲ ಅವನೊಬ್ಬನ ಕೆಲಸ. ಅವನನ್ನ ಕರ್ಕೊಂಡ್ ಬನ್ನಿ, ಕಾರ್ತಿಕ್ ನನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ. ಆಗ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುತ್ತೆ. ಮೊದಲು ಅವನನ್ನ ಅರೆಸ್ಟ್ ಮಾಡಿ ಕರೆತಂದು ಕೇಳಿ, ಎಷ್ಟು ದುಡ್ಡು ಕೊಟ್ಟು ಈಕೆಯನ್ನ ಕರೆತಂದಿದ್ದಾನೆ. ಆಗ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ನೀವು ಬಳಸುತ್ತಿದ್ದ ಮೊಬೈಲ್ ಏನಾಯ್ತು? ನಾನು ಬಳಸೋ ಮೊಬೈಲ್ ನನ್ನ ಬಳಿ ಇತ್ತು. ಅದು ಈಗ ನಿಮ್ಮ ಬಳಿ ಇದೆ. ಅದನ್ನ ಬಿಟ್ಟು ಇನ್ಯಾವ ಮೊಬೈಲ್ ಇಲ್ಲ. ಆ ಫೋನ್ ಎಲ್ಲಿದೆ? ನನಗೆ ಗೊತ್ತಿಲ್ಲ. ಬಹುಶಃ ಅದು ಕಳೆದು ಹೋಗಿರ್ಬೇಕು. ಆ ಮೊಬೈಲ್ ನಾನು ಬಳಸದಲೇ ಇರಲಿಲ್ಲ. ನನ್ನ ಮೊಬೈಲ್ಗಳು PA ಬಳಿ ಇರ್ತವೆ. ಅವರೇನು ಕಳೆದು ಹೋಗಿದೆ ಎನ್ನುತ್ತಿದ್ರು. ಕಳೆದ ವರ್ಷ ಅದರ ಬಗ್ಗೆ ಕಂಪ್ಲೇಂಟ್ ಸಹ ಆಗಿರ್ಬೇಕು. ಹೀಗೆ ಎಸ್ಐಟಿ ಎಷ್ಟೇ ಪ್ರಶ್ನೆ ಕೇಳಿದ್ರು ಪ್ರಜ್ವಲ್ ಮಾತ್ರ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಕೊಡ್ತಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡ ಭವಾನಿ ರೇವಣ್ಣ. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರು. ಅದೇ ಪ್ರಕರಣ ಭವಾನಿಗೂ ಉರುಳಾಗಿದೆ. ಇದೇ ಕೇಸ್ನಲ್ಲಿ ಭವಾನಿ ವಿರುದ್ಧವೂ ಕೇಸ್ ದಾಖಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಹೊಳೆನರಸೀಪುರದ ಮನೆಯಲ್ಲೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದ ಎಸ್ಐಟಿ ಸಂಜೆ 5 ಗಂಟೆಯ ಡೆಡ್ಲೈನ್ ನೀಡಿತ್ತು. ಆದ್ರೆ ಡೆಡ್ಲೈನ್ ಮುಗಿದರೂ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ. ಇದರ ನಡುವೆ ನಿವಾಸಕ್ಕೆ ಆಗಮಿಸಿದ್ದ ಭವಾನಿ ಪರ 3 ವಕೀಲರು ಮತ್ತೆ ಕಾಲಾವಕಾಶ ಕೇಳಿದ್ರು. ಎಸ್ಐಟಿ ನಿರಾಕರಿಸುತ್ತಿದ್ದಂತೆ ಅಲ್ಲಿಂದ ವಾಪಸ್ ಆಗಿದ್ರು.
ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ನಿನ್ನೆಯಿಂದ ಗ್ರಿಲ್ ಆರಂಭಿಸಿದ್ರೆ ಬಂಧನದ ಭೀತಿಯಲ್ಲಿರುವ ಭವಾನಿ ವಿಚಾರಣೆಗೆ ಗೈರಾಗಿ ಅಜ್ಞಾತವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9